ಸ್ನೇಹಿತರೆ ನಮಸ್ಕಾರ. ಜನವರಿ 6ನೇ ತಾರೀಕು ಗೃಹ ಇಲಾಖೆಯ ವಿರುದ್ಧ ಹಾಗೂ ಪೊಲೀಸ್ ವ್ಯವಸ್ಥೆಯ ವಿರುದ್ಧ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ನೂರಾರು ಸಂಘಟನೆಗಳ ಸಹಭಾಗಿತ್ವದಲ್ಲಿ ಸಹಕಾರದೊಂದಿಗೆ ಕರೆ ಕೊಟ್ಟಂತಹ ಒಂದು ಹೋರಾಟಕ್ಕೆ ನಮ್ಮ ಹಿರಿಯ ಹೋರಾಟಗಾರರು, ಒಕ್ಕೂಟದ ಹಿರಿಯ ಸಲಹೆಗಾರರಾದಂತಹ ವಾಹನ ಚಾಲಕರ, ಸರ್ಕಾರಿ ವಾಹನ ಚಾಲಕರ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮಾನ್ ವೇಣುಗೋಪಾಲ್ ಅವರು ನಮ್ಮ ಕಚೇರಿಯಲ್ಲಿದ್ದಾರೆ. ಈ ಡ್ರಗ್ಸ್ ದಂಧೆ ಬಗ್ಗೆ, ಡ್ರಗ್ಸ್ ದಂಧೆಯಲ್ಲಿ ಪಾಲ್ಗೊಂಡಂತಹ, ಭಾಗಿಯಾದಂತಹ ಪೊಲೀಸ್ ಇಲಾಖೆಯ ವಿರುದ್ಧ ಒಂದಷ್ಟು ಮಾತುಗಳನ್ನು ಅವ್ರು ಹಾಡ್ತಾರೆ, ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಡ್ರಗ್ಸ್ ದಂಧೆ ಅಂದರೆ ಡ್ರಗ್ಸ್ ವ್ಯಾಪಾರ ಜೋರಾಗಿದೆ ಇಲ್ಲಿ ಬೆಂಗಳೂರಿನಲ್ಲಿ. ಇವತ್ತು ಕಾರ್ಖಾನೆಗಳನ್ನು ತೆರೆದುಕೊಂಡು ಇವತ್ತು ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ರು ಸಹ ಕರ್ನಾಟಕದ ಪೊಲೀಸರಿಗೆ ಆ ಗಮನಕ್ಕೆ ಬರಲಿಲ್ವಾ, ಅಥವಾ ಕರ್ನಾಟಕದ ಸರ್ಕಾರದ ಗಮನಕ್ಕೆ ಬರಲಿಲ್ವಾ? ಹೊರ ರಾಜ್ಯದಿಂದ ಬಂದು ಪೊಲೀಸರು ಇವತ್ತು ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಮುಟ್ಗೋಲು ಹಾಕ್ತಾರೆ ಅಂದರೆ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಸರ್ ಜನತೆಗೆ? ಎಲ್ಲ ನಮ್ಮ ಕನ್ನಡ ಅಭಿಮಾನಿಗೆ ನಮಸ್ಕಾರ. ಸ್ನೇಹಿತರೆ, ಒಂದು ವಿಚಾರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ದಿವಸ ರಾಜಕಾರಣಿಗಳು ಹಾಗೂ ಪೊಲೀಸ್ ಇಲಾಖೆ ಇಬ್ಬರು ಸೇರಿಕೊಂಡು ಇವತ್ತಿನ ದಿವಸ ಇದರಲ್ಲಿ ಭಾಗಿಯಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಈ ಮುಂದಿನ ಪೀಳಿಗೆಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಯಾಕೆಂದರೆ ಇವತ್ತಿನ ದಿವಸ ರಕ್ಷಣೆ ಮಾಡಬೇಕಾದಂಥದ್ದು ವಿದ್ಯಾರ್ಥಿಗಳನ್ನ ಸರ್ಕಾರದ ಆದ್ಯ ಕರ್ತವ್ಯ. ಇವತ್ತು ನೋಡಿ, ಮಕ್ಕಳೆಲ್ಲ ಇವತ್ತಿನ ದಿವಸ ಏನೂ ಅರಿಯದೇ ಇರ್ತಕ್ಕಂಥವ್ರು, ಆಗ್ತಾನೇ ಕಂಡುಬಿಡ್ತಾ ಇರ್ತಕ್ಕಂಥ ಮಕ್ಕಳೆಲ್ಲನೂ ಇವತ್ತಿನ ದಿವಸ ಈ ಡ್ರಗ್ಸ್ ವಿಚಾರದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಆ ಥರ ಅವ್ರನ್ನೆಲ್ಲ ಸೊಸೈಟಿ ಹಾಳು ಮಾಡ್ತಾಯಿದೆ. ಈ ಸರ್ಕಾರ ಏನು ಮಾಡ್ತಾಯಿದೆ, ಯಾಕೆ ಮಾಡ್ತಾಯಿಲ್ಲ? ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿದೆ? ಅಥವಾ ಇಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಾರಾ? ಈ ಥರ ಅನಾಚಾರಗಳೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಇದಕ್ಕೆ ಕಾರಣ ನೋಡಿ, ನಾನು ಒಂದು ವಿಚಾರ ಹೇಳ್ತೀನಿ. ಪೊಲೀಸರಿಗೆ ಕೆಲವು ಒಬ್ಬರೇ ಇಬ್ಬರು ಕೆಟ್ಟವ್ರು ಇರ್ಬೋದು. ಒಂದು ತುಮ್ಗೆ ಹಾಲಿಗೆ ಒಂಚೂರು ಹುಳಿ ಹಿಂಡ್ಬಿಟ್ರೆ ಹಾಲೆಲ್ಲ ಹೇಗೆ ಹೊಡೆದೋಗುತ್ತೆ, ಹಾಗೆ ಕೆಲ ಅಧಿಕಾರಿಗಳಿಂದ ಇವತ್ತಿನ ದಿವಸ ಪೊಲೀಸ್ ಇಲಾಖೆಗೆ ಒಂದು ಕೆಟ್ಟ ಹೆಸರು ಬರ್ತಾಯಿದೆ. ಅಂದರೆ ಇಲಾಖೆ ನಮ್ಮದು ಇಂಟೆಲಿಜೆನ್ಸ್ ಎಲ್ಲ ಭಾಳ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಮಗೆ ಗೊತ್ತಿದ್ದಂಗೆ ನನ್ನ ವಿಚಾರ ಹೇಳ್ತೀನಿ. ನಾನು ಒಂದು ಇಲಾಖೆಯಲ್ಲಿದ್ದು, ಅದಕ್ಕೆ ಕಾರಣ ಏನು ಅಂತಂದರೆ, ಇದರಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಎಂಥ ಪರಿಸ್ಥಿತಿಯಲ್ಲೂ ಈ ರಾಜಕಾರಣಿ ಇದರೊಳಗೆ ಇನ್ವಾಲ್ವ್ ಆಗಬಾರ್ದು. ಅಡ್ಮಿನಿಸ್ಟ್ರೇಷನ್ ರಾಜಕಾರಣಿಗಳು ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಈ ಥರ ಅಚಾತುರ್ಯಗಳು, ಅನ್ಯಾಯಗಳು ಆಗ್ತಾಯಿದೆ. ಇಲ್ಲಿಂದ ಆಚೆಗೆ ಸ್ಟ್ರಿಕ್ಟಾಗಿ ಪೊಲೀಸ್ ಇಲಾಖೆ ಅವ್ರ ಕೆಲಸ ಮಾಡಬೇಕು. ಯಾಕೆಂದರೆ ಬೇರೆ ಯಾವುದೋ ಹೊರ ರಾಜ್ಯದಿಂದ ಬಂದುಬಿಟ್ಟು ಇಲ್ಲಿ ಬಂದು ಅದನ್ನ ಅವ್ರು ಕಂಡಿಡ್ತಾರೆ ಅಂತಂದರೆ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗೆ ಏನು ಮಾಡ್ತಾಯಿದೆ, ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ, ಯಾಕೆ ಇದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ? ಇದನ್ನು ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನು ಮುಂದೆ ನಮ್ಮ ಕರ್ನಾಟಕದಲ್ಲಿ ಹೊರ ರಾಜ್ಯದವರು ಬಂದು ಕಂಡಿರುವಂಥ ಒಂದು ಹೀನ ಸ್ಥಿತಿಗೆ ನಾವು ಬರಬಾರ್ದು. ಇದು ಇವತ್ತಿನ ದಿವಸ ನಾನು ಹೇಳಬೇಕು ಅಂದರೆ ಪೊಲೀಸ್ ಇಲಾಖೆ ನಿಷ್ಕ್ರಿಯ ಆಗಿದೆಯೋ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ದಯವಿಟ್ಟು ಇನ್ನು ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಈಗ ಒಬ್ಬೊಬ್ಬ ಪೊಲೀಸ್ ಅಧಿಕಾರಿನ ವರ್ಗಾವಣೆ ಮಾಡಲಿಕ್ಕೆ, ಇದು ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಅದು ಸಹಜವಾಗಿ ಆಗುವಂಥ ಪ್ರಕ್ರಿಯೆಗಳು. ಸರ್ಕಾರಿ ಅಧಿಕಾರಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಅದು ಮಾನದಂಡಗಳು ಏನಿದೆಯೋ ಸರ್ಕಾರದ ಆದೇಶದ ಮೇಲೆ ಹೋಗಬೇಕಾದ್ದು. ಆದರೆ ಇವತ್ತು ಒಂದೊಂದು ಸ್ಥಾನಕ್ಕೆ ಇವತ್ತು 1 ಕೋಟಿ, 2 ಕೋಟಿ, 3 ಕೋಟಿ ಒಂದೊಂದು ಸ್ಥಾನಕ್ಕೆ ವರ್ಗಾವಣೆ ಆಗಿ ಹೋಗ್ತಾರಲ್ಲ ಪೊಲೀಸ್ ಅಧಿಕಾರಿಗಳು. ಅದೇ ನಾನು ಹೇಳ್ತಾ ಇದ್ದು. ಇವತ್ತು ಒಂದು ವಿಚಾರ ಹೇಳಬೇಕು ಅಂತಂದರೆ, ಟ್ರಾನ್ಸ್ಫರ್ ವಿಚಾರದಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಆಗೋಂಗಿಲ್ಲ. ಅದು ಕಡಕಾಗಿದ್ದ ಆದೇಶ ಇದೆ. ರಾಜಕಾರಣಿ ಹೇಳೋದ್ರಿಂದ ಅಡ್ಮಿನಿಸ್ಟ್ರೇಷನ್ ಇನ್ವಾಲ್ವ್ ಆಗಬಾರ್ದು. ಅಡ್ಮಿನಿಸ್ಟ್ರೇಷನ್ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿರಬೇಕು. ಇವತ್ತಿನ ಸೇರಿದೆ ಲಂಚ, ಭ್ರಷ್ಟಾಚಾರ, ಎಲ್ಲಿ ನೋಡಿದ್ರು ಲಂಚ. ಈ ಭ್ರಷ್ಟಾಚಾರದಿಂದ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಹಾಳಾಗಿ ಬಿಡ್ತಾ ಇದೆ. ನಮ್ಮದು 3ನೇ ಸ್ಥಾನದಲ್ಲಿದೆ ಕರ್ನಾಟಕ ಭಾರತ ದೇಶದಲ್ಲಿ ಲಂಚ ಉತ್ತರದಲ್ಲಿ. ಇದಕ್ಕೆ ಕಾರಣ ಏನು ಅಂತಂದರೆ, ಯಾರೇ ಒಬ್ಬ ಅಧಿಕಾರಿನ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಮಿನಿಮಮ್ 5 years ಸರ್ವಿಸ್ ಆಗಿರಬೇಕು ಅವರಲ್ಲಿ. ಆ ಸರ್ವಿಸ್ ಆಗಿದ್ರೆ ಮಧ್ಯದಲ್ಲಿ ಏನಾದರೂ ಅಕಸ್ಮಾತ್ ತೊಂದರೆಗಳು ಉಂಟಾಗಿ, ಏನಾದರೂ ಅಕಸ್ಮಾತ್ ಕೆಲಸದಲ್ಲಿ ತೊಂದರೆ, ಬೇರೆ ಕೆಟ್ಟ ಕೆಲಸಗಳು ಮಾಡಿ ಲಂಚ ತೊಗೊಂಡು ಸಿಗಾಕೊಂಡು ಬೇರೆ ಏನಾದರೂ ಒಂದು ನಿಂದೆ ಇದ್ದರೆ ಆವಾಗ ಅವ್ರಿಗೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಬೋದು ಅಷ್ಟೇ ಹೊರತು ರೆಗ್ಯುಲರಾಗಿ ಸುಮ್ಮನೆ ಆ ಥರ ಎಲ್ಲ ಅಡ್ಮಿಷನ್ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. 5 ವರ್ಷ ಒಂದು ಕಡೆ ಇರಲೇಬೇಕು. ಅವನು ಏನು ಮಾಡ್ತಾರೆ, ಒಳಗೆ ಹಾಕ್ಕೊಂಡ್ಬಿಡ್ತಾರೆ ಈ ರಾಜಕಾರಣಿಗಳು.
ಅವನು ಅಷ್ಟು ಕೊಡು ಇಷ್ಟು ಕೊಡು ಇಷ್ಟು ಕೊಡು ಒಂದು ದಂಧೆ, ಇದೊಂದು ದಂಧೆ ಇದು. ಅಲ್ಲ, ಈಗ ಮೊದಲು 1 ವರ್ಷ ಇತ್ತು ಸರ್. 1 ವರ್ಷ ಒಬ್ಬ ಅಧಿಕಾರಿ ಒಂದ್ ಕಡೆ ಇರ್ತಾ ಇದ್ದ. ಇಲ್ಲ 5 ವರ್ಷ ಮಿನಿಮಮ್. ಅಲ್ಲ, ಆವಾಗ 20 ಲಕ್ಷ 30 ಲಕ್ಷ ಹಿಂಗೆ ಹೋಗ್ತಾ ಇತ್ತು. ಇವಾಗ 2 ವರ್ಷ ಮಾಡ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಒಬ್ಬ ಅಧಿಕಾರಿ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ 2 ವರ್ಷ ಒಂದು ಜಾಗದಲ್ಲಿ ಇರ್ತಾನಂದ್ರೆ ಅವನು 1 ಕೋಟಿ 1.5 ಕೋಟಿ ಸರ್ಕಾರದ ಡಿಮ್ಯಾಂಡ್ ಹೆಂಗಿದೆಯೋ ಆ ಜಾಗಕ್ಕೆ ಒಂದು 10 ಜನ ಬಂದಿದ್ದಾರೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರುತ್ತೆ. ಯಾರು ಹೆಚ್ಚಿಗೆ ಕೊಡ್ತಾರೋ ಅವನು ತಗೊಂಡು ಇಲ್ಲಿ ಹಾಕ್ತಾರೆ. ಅವನೇನ್ ಮಾಡ್ತಾನೆ, ಅವನಿಗೆ ಇವಾಗ ನೋಡಿ ಇದು ಜಮೀನುಗಳಲ್ಲಿ ಕೈ ಹಾಕಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ನು ದುಡ್ಡು ಮಾಡಬೇಕಾದ್ರೆ ಏನು ಮಾಡಬೇಕು, ಇಂಥ ಈಸಿ ಕೆಲಸ ಏನು ಡ್ರಗ್ಸ್ ಸರಬರಾಜುದಾರರ ಜೊತೆ ಕೈ ಜೋಡಿಸ್ಬೇಕು, ಕೋಟಿ ಕೋಟಿ ಅವರು ತಿನ್ಬೇಕು, ಕೋಟಿ ಕೋಟಿ ಇವನಿಗೂ ಬರಬೇಕು. ಆ ಮಟ್ಟದಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇದೆ. ಇಲ್ಲ, ಒಂದು ವಿಚಾರ ಹೇಳ್ತೀನಿ. ಈ ವಿಚಾರದಲ್ಲಿ ಆ್ಯಕ್ಚುಲಿ ಬೇಕು ಅಂತಂದರೆ ಈ ಸಿವಿಲ್ ಕೇಸುಗಳಲ್ಲಿ ಪೊಲೀಸರು ಇಂಟರ್ವ್ಯೂ ಹಾಕಿ ಅವಕಾಶ ಇಲ್ಲ. ಆದರೂ ಆಗ್ತಾ ಇದ್ದಾರೆ, ಕಾನೂನಿನಲ್ಲಿ ಅವಕಾಶ ಇಲ್ಲ. ಆಗ್ತಾ ಇದ್ದಾರೆ ಅಂತಂದರೆ ಮುಗ್ಧ ಜನರು ಅವ್ರು ಯಾಮಾರಿಸ್ತಾರೆ, ಅವ್ನು ಭಯ ಪಡಿಸ್ತಾರೆ, ನೀನು ಅಷ್ಟು ತಂದು ಕೊಟ್ಟು ಇದು ಹಾಗೆ ಅಂತ ಹೆದರಿಸ್ತಾರೆ. ಸೊ ಇದು ನಡೀತಾ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸಿವಿಲ್ ಕೇಸ್ಗಳು ಪೊಲೀಸರಿಗೂ ಸಂಬಂಧನೇ ಇಲ್ಲ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಟ್ರಾಫಿಕ್ನಲ್ಲಿ ಇದೆಯಲ್ಲ, ನೀವು ಟ್ರಾಫಿಕ್ನಲ್ಲಿ ನೋಡ್ತಾ ಇರ್ತೀರ. ಈ ಒಂದು ಉದಾಹರಣೆ ಹೇಳ್ತೀನಿ ನಾನು. ಇದೇ ಗುಬ್ಬಿ ವೀರಣ್ಣ ಥಿಯೇಟರ್ ಎದುರುಗಡೆ ಒಂದು ರಸ್ತೆ ಇದೆ. ಅಲ್ಲಿ ಆ ಕಡೆ ಒಂದು ಈ ಕಡೆ ಒಂದು 2 ಪಾರ್ಕಿಂಗ್ ಬೋರ್ಡ್, ನಾವು ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ 30-40 ಗಾಡಿ ಪಾರ್ಕ್ ಮಾಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಎಸ್ ಇಲ್ಲೇನೆ ಎದುರುಗಡೆ. ಅಲ್ಲಿ ಏನ್ ಮಾಡ್ತಾರೆ, ಯಾವುದು ಪೊಲೀಸರು ಏನ್ ಮಾಡ್ತಾರೆ, ಮತ್ತೆ ಅಲ್ಲೆಲ್ಲ ಬಂದಾಗ ಒಂದು ಹೆಲ್ಮೆಟ್ ಇಲ್ಲ ಇಟ್ಕೊತಾರೆ. ನಿಜ ಒಪ್ಕೋತೀನಿ, ಈ ಜನಗಳಿಗೆ ಭಯ ಅನ್ನೋದಿಲ್ಲ. ನಮ್ಮ ಕಾರಣ ಏನು ಅಂತಂದ್ರೆ ನಮ್ಮ ಕನ್ನಡಿಗರು ಯಾರು ಇಂಥ ಹೇಗೆ ಕೆಲಸ ಮಾಡ್ತಾ ಇಲ್ಲ. ಈ ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು, ಆಮೇಲೆ ಇತರೆ ಲ್ಯಾಂಗ್ವೇಜ್ ಇದಾರಲ್ಲ, ತಮಿಳು, ತೆಲುಗು, ಮಲಯಾಳಂ ಇವರೆಲ್ಲ ಇದಾರಲ್ಲ, ಅವ್ರು ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರಿಗೆ ಪೊಲೀಸರು ಅಂತಂದರೆ ಭಯ ಇಲ್ಲ ಇವತ್ತು. ಕಾರಣ ಏನು ಅಂತಂದರೆ ಬಿಡ ಹಿಡ್ಕೊಂಡು 100 ರೂಪಾಯಿ ಕೊಟ್ಟು ಬಿಟ್ಬಿಡ್ತಾರೆ ಅನ್ನೋ ಥರ. ಅವ್ರು ಯಾಕೆ 100 ರೂಪಾಯಿ ತೊಗೊತಾರೆ ಅಂತಂದರೆ ಇಲ್ಲಿ 2 ಲಕ್ಷ 20 ಲಕ್ಷ 40 ಲಕ್ಷ ಹತ್ರ ದುಡ್ಡು ಕೊಟ್ಟು ಬಂದಿರ್ತಾರಲ್ಲ ಕೆಲಸಕ್ಕೆ, ಅವ್ರು ಅದರಲ್ಲಿ ಅಂತ ಏನು ಮಾಡ್ತಾರೆ, ಇಷ್ಟೇ ಕೇಸ್ಗಳು ನೀನು ಡಿಮ್ಯಾಂಡ್ ಮಾಡಬೇಕು, ಇಷ್ಟು ಕೇಸ್ಗಳು ನೀನು ದಿನಕ್ಕೆ ಕೊಡಬೇಕು ಅಂತಂದ್ಬಿಟ್ಟು ಅವ್ರು ಕಡ್ಡಾಯವಾಗಿ ಅವ್ರ ಮೇಲೆ ಒತ್ತಡ ಮಾಡಿದಾಗ ಅವ್ರು ವಿಧಿ ಇಲ್ದರೆ ಈ ಕೆಲಸ ಮಾಡಬೇಕಾಗುತ್ತೆ ಹೊರತು ಇಲ್ದಿದ್ದರೆ ಲೋ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸರು ಕೆಟ್ಟವರಲ್ಲ. ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಹೈಯರ್ ಅಥಾರಿಟೀಸೇ ಕೆಟ್ಟವರು. ಈಗ ನೋಡಿ, ಅಮಾಯಕರು ಅಂತ ಹೇಳ್ತಾರೆ. ಅಮಾಯಕ 3 ಜನನ ಅಮಾನತ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಅಮಾಯಕರು ಅಥವಾ ಅವ್ರ ಮೇಲಧಿಕಾರಿಗಳ ಅಮಾಯಕರು ಗೊತ್ತಿಲ್ಲ. ಆದರೂ ಪೊಲೀಸ್ ಇಲಾಖೆ ವತಿಯಿಂದ ಆಗಿರ್ತಕ್ಕಂಥ ಅವಘಡಕ್ಕೆ ಕಾರಣ ಆ ಸ್ಥಳೀಯ ಅಧಿಕಾರಿಗಳೇ ಆಗ್ಬೇಕು. ಅದಕ್ಕೆ ಇಲಾಖೆನ ಜವಾಬ್ದಾರಿ. ಅದೇ ಇವಾಗ ಸ್ಥಳೀಯ ಅಧಿಕಾರಿಗಳು ಅಮಾನತಾದ್ರು, ಮೇಲಧಿಕಾರಿಗಳು ಯಾವಾಗ ಆಗೋದು? ಇದು ಅದೇ ಹೇಳ್ತಾರೆ ನೋಡಿ. ಇವತ್ತು ನಿಮಿಷ ಡಿವೈಡೆಡ್ ಪಾಲಿಸಿ. ಇವರೆಲ್ಲ ಏನು ಮಾಡ್ತಾರೆ, ಅಧಿಕಾರದ ಮೇಲ್ಗಡೆ ಕೈಲಿ ಇಟ್ಕೊಂಡ್ಬಿಟ್ಟು ಈ ಕೆಳಗಡೆ ಇರ್ತಕ್ಕಂಥವ್ರನ್ನ ಹರಾಸ್ಮೆಂಟ್ ಜಾಸ್ತಿ ಮಾಡ್ತಾಯಿದ್ದಾರೆ. ಈಗ ಒಂದು ಉದಾಹರಣೆ ತಗೊಳ್ಳಿ. ಒಂದು ಎಕ್ಸಿಸ್ಟಿಂಗ್ ವೇಕೆನ್ಸಿ ಖಾಲಿ ಆಯಿತು ಅಂತಂದರೆ ಅದು ಯಾವುದೇ ಕೇಡ್ರ್ ಆಗೋಗ್ಬಿಡಲಿ, ಕ್ಲರ್ಕ್ಗಳು, ಟೈಪಿಸ್ಟ್ಗಳು, ಸ್ಟೆನೋಗ್ರಾಫರ್ಸು, DTP ಆಪರೇಟರ್ಸು, ಪ್ಲಸ್ ಗ್ರೂಪ್ ಡಿ ಅವರು ಯಾರೇ ಆಗೋಗ್ಬಿಡಲಿ, ಇಮ್ಮಿಡಿಯೇಟಾಗಿ ಆ ಜಾಗನ ಫಿಲಪ್ ಮಾಡಬೇಕು. ಅದೇ ಒಬ್ಬ IAS, IFS, IPS, KAS ಇವನ್ನೆಲ್ಲ ಖಾಲಿ ಆಯಿತು ಅಂದರೆ ತಕ್ಷಣ ತೊಗೊಂಡು ಫಿಲಪ್ ಮಾಡ್ತಾರೆ. ಬಟ್ ಈ ಲೋ ಲೆವೆಲ್ ಇರ್ತಕ್ಕಂಥವ್ರನ್ನ ಫಿಲಪ್ ಮಾಡ್ತಾರೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊತಾರೆ. ಅವ್ರನ್ನೇ ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೋಬಾರ್ದು. ಅದನ್ನೇನು ಮಾಡ್ತಾಯಿದ್ದಾರೆ, ಕಾಂಟ್ರಾಕ್ಟ್ ಬೇಸಿಸ್ ತೊಗೊಂಡವ್ರಿಗೆ ಫಾರ್ ಎಕ್ಸಾಂಪಲ್ ಒಬ್ಬ ಡ್ರೈವರ್ಗೆ 35,000 ರೂಪಾಯಿ ಅಂತ ಮಿನಿಮಮ್ ಸ್ಯಾಲರಿ ಇದೆ. ಅದು ಡ್ರಾ ಮಾಡ್ತಾರೆ ಸರ್ಕಾರದಿಂದ. ಅವ್ನು ಕೊಡೋದು ಮಾತ್ರ 15,000 ರೂಪಾಯಿ. ದಿ ರಿಮೈನಿಂಗ್ ಅಮೌಂಟ್ ಏನು ಮಾಡ್ತಾರೆ, 10,000 ರೂಪಾಯಿ, ಮಿಕ್ಕಿದ 20,000 ರೂಪಾಯಿನ ಅವ್ನು ಯಾರು ಏಜೆಂಟ್ ಅಪಾಯಿಂಟ್ ಮಾಡಿರ್ತಾರಲ್ಲ, ಅವ್ನಿಗೆ ಏನು ರೈಟ್ಸ್ ಇದೆ ಏಜೆಂಟ್ಗೆ ಅಪಾಯಿಂಟ್ ಮಾಡೋಕ್ಕೆ ಸರ್ಕಾರಕ್ಕೆ ದತ್ತಪುತ್ತಾನೆ ಅವನಿಗೆ ಅವನು ಪ್ಲಸ್ ಡಿಸ್ಬರ್ಸಿಂಗ್ ಆಫೀಸರ್, ಸ್ಯಾಲ್ರಿ ಡಿಸ್ಬರ್ಸಿಂಗ್ ಆಫೀಸರ್, ಇವರಿಬ್ಬರು ಡಿವೈಡ್ ಮಾಡಿಕೊಂಡು ನಮ್ಮ ನೌಕರಿಗೆ ಅನ್ಯಾಯ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಮೊನ್ನೆ ಒಂದು ಆದೇಶ ಮಾಡಿದೆ, ಇನ್ನು ಮುಂದೆ ನೀವು ಕಾಂಟ್ರಾಕ್ಟ್ ಬೇಸ್ ಮೇಲೆ ಯಾರನ್ನು ತಗೋಬಾರ್ದು ಹಾಗೆ ಅಂತ. ಇವಾಗ ನೋಡಿ, ಮೆಟ್ರೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಸೆಂಟ್ರಲ್ ಮತ್ತು ಸ್ಟೇಟ್ 2 ಸೇರಿ ಇರ್ತಕ್ಕಂಥ ಒಂದು ಮೆಟ್ರೋ. ಅದರಲ್ಲಿ ಪಾಪ ಇವತ್ತು ಕೆಲಸ ಮಾಡ್ತಾರೆ, ಏನು ಟಾಯ್ಲೆಟ್ ಕ್ಲೀನ್ ಮಾಡೋರು, ಕಸ ಗುಡಿಸೋರು, ಅವರಿಗೆಲ್ಲ 500 ರೂಪಾಯಿ ಕೊಡ್ತಾರೆ. ಅವನು ಹಿಂದೆ ಎಷ್ಟಿರುತ್ತೆ ಸಂಬಳ? ಅದು ನಾನು ಒಂದು ವಿಷಯ ಹೇಳಬೇಕು ಅಂತ ನಿಮಗೆ, ಅವ್ರಿಗೆ ಮಿನಿಮಮ್ ಸ್ಯಾಲ್ರಿ ಕೇಳ್ತಾರೆ. ಈಗ 35,000 ರೂಪೀಸ್ ಒಬ್ಬ ಡ್ರೈವರ್ ಡ್ರಾ ಮಾಡ್ತಾರಂತ, ಅದ್ರ 50% ಕೊಟ್ಟಿರ್ಬೋದು. ಇದೆಲ್ಲ ಏನಾಗಿದೆ ಆ್ಯಕ್ಚುಲಿ, ಅದಲ್ಲೂ ಕೂಡ ಕನ್ನಡಿಗರನ್ನು ತೊಗೊತಾನೆ ಇಲ್ಲ. ಬೇರೆ ಇತರೆ ರಾಜ್ಯಗಳು, ಇತರೆ ಭಾಷೆಯವ್ರನ್ನ ತೊಗೊಂಡು ಅವ್ರು ಹೇಳ್ದಂಗೆ ಕೇಳ್ತಾರೆ. ಒಂದು ಎಕ್ಸಾಂಪಲ್, ರ್ಯಾಪಿಡೋ ತಗೊಳ್ಳಿ. ರ್ಯಾಪಿಡೋ ಅವ್ರಿಗೆ ಸರ್ಕಾರಿ ದಿವಸ ರ್ಯಾಪಿಡೋನು ಸಂಪಾದನೆ ಮಾಡ್ತಾ ಇದ್ದಾನೆ. ಅವನು ಯೆಲ್ಲೋ ಬೋರ್ಡಲ್ಲ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬೋರ್ಡರು, ಪ್ಲಸ್ ಅದು 2 ವೀಲರು, ಅದಕ್ಕೆ ಸೇಫ್ಟಿ ಇಲ್ಲ. ಅವರ ಕೂತ್ಕೊಂಡು ಹಿಂದೆಗಡೆ ಟ್ರಾವೆಲ್ ಮಾಡ್ತಕ್ಕಂಥ ಪ್ಯಾಸೆಂಜರ್ಗೆ ಆ ಗಾಡಿಯಲ್ಲಿ ಲೈಸೆನ್ಸ್ ಇರಲ್ಲ. ಮೋರವರ್ ಅವ್ರು ಯಾವ ಟ್ಯಾಕ್ಸು ಸರ್ಕಾರಕ್ಕೆ ಪೇ ಮಾಡ್ತಾ ಇಲ್ಲ. ಅಂಥದ್ದು ಇವತ್ತು ಆಟೋ ರಿಕ್ಷಾದವರು, ಟ್ಯಾಕ್ಸಿ ಅವರೆಲ್ಲನೂ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ನಾನ್ ಇಯರ್ಲಿ ಅಂತ 3 ಸಾರಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ.
ಸರ್ಕಾರಕ್ಕೆ ಎಲ್ಲೋ ಬೋರ್ಡ್ ಹಾಕ್ಕೊಂಡು ಇದನ್ನು ಈ ರ್ಯಾಪಿಡೋ ಯಾಕೆ ಸರ್ಕಾರ ಬ್ಯಾನ್ ಮಾಡಿಲ್ಲ? ಅವ್ರು ಯಾಕೆ ಸುಮ್ಮನೆ ಪೊಲೀಸರೆಲ್ಲ ಸುಮ್ಮನೆ ಇದ್ದಾರೆ? ಏನಾಗ್ತಾ ಇದೆ ಗೊತ್ತಾ, ಇವತ್ತು ನಮ್ಮ ಕನ್ನಡಿಗರು ಇವತ್ತು ದಿವಸ ಬರ್ತಾ ಬರ್ತಾ ನಮ್ಮ ಕೇಂದ್ರ ರಾಜಧಾನಿ ಆಗಿರ್ತಕ್ಕಂಥ ಇದರಲ್ಲಿ ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಲ್ಲಿ 35% 40% ಮ್ಯಾಕ್ಸಿಮಮ್ ಕನ್ನಡಿಗರಿದ್ದೀವಿ. ಮಿಕ್ದವ್ರಿಗೆಲ್ಲನೂ ನಾವು ದಯೆ ದಾಕ್ಷಿಣ್ಯ ಕೊಟ್ಬಿಟ್ಟು ಬಂದವ್ರಿಗೆಲ್ಲ ಹಾಸಿಗೆ ಬನ್ನಿ ಅಂತ ಏನೋ ಹೇಳ್ತಾರಲ್ಲ, ಏನೋ ದಾಕ್ಷಿಣ್ಯಕ್ಕೆ ಬಸರಾಗ್ಬಿಟ್ಟು ಹೆರಕ್ಕೆ ಜಾಗ ಇಲ್ಲ ಅಂತ. ಹಾಗೆ ಬಂದವ್ರಿಗೆಲ್ಲ ಉಪಚಾರ ಮಾಡಿ ಇವತ್ತು ಅವ್ರು ನಮ್ಮ ತಲೆ ಮೇಲೆ ಕೂತ್ಕೊಳ್ತಾರೆ. ನಮ್ಮ ಕನ್ನಡಿಗರಿಗೆ ಉದ್ಯೋಗ ಇಲ್ದಂಗೆ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಏನಂತಾನೆ ನಮ್ಮ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು. ನಾವು ಒಂದು ವಿಚಾರ ಹೇಳ್ತೀವಿ, ಅದನ್ನ ಬದಲು ಮಾಡಲಿಕ್ಕೆ ಆಗೋದೇ ಅಲ್ವಲ್ಲ ಸರ್? ಯಾಕಾಗಲ್ಲ ಅಂತಂದರೆ ಇದು ಯಾರು ಅನ್ಫಿಟ್ಟ? ನಾನು ಹೇಳ್ತೀನಿ ನೋಡಿ, ನಮ್ಮ ದೇಶ ಹಾಳು ಮಾಡ್ತಾ ಇರೋದು ಇಬ್ಬರೇ. ನಂಬರ್ 1 ಅಧಿಕಾರಿಗಳು, ನಂಬರ್ 2 ರಾಜಕಾರಣಿಗಳು. ನಂಬರ್ 1 ಯಾಕಪ್ಪ ಅಧಿಕಾರಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, 35 ವರ್ಷ ಸರ್ವಿಸು ಅಥವಾ 60 ವರ್ಷ ಏಜು, ವಿಚ್ ಎವರ್ ಇಸ್ ಅರ್ಲಿಯರ್ ದೇ ವಿಲ್ ಬಿ ರಿಟೈರ್ಡ್ ಫ್ರಮ್ ದಿ ಸರ್ವಿಸು. ವಾಟ್ ಈಸ್ ವಾಟ್ ಇನ್ ದ ಗೌರ್ಮೆಂಟ್ ಅನ್ನೋದು ಚೆನ್ನಾಗಿ ಅರಿವಾಗಿದೆ ಅವರಿಗೆ. ಯಾರಿಗೆ? ಅಧಿಕಾರಿಗೆ. ಇವರು ಎಲೆಕ್ಷನಲ್ಲಿ ಗೆದ್ದು ಬರ್ತಾರೆ ಒಂದು 5 ವರ್ಷಕ್ಕೋಸ್ಕರ. ಫಾರ್ ಎಕ್ಸಾಂಪಲ್, ನಾನು ಡಿಪ್ಯೂಟೆಡ್ ಇಂಡಿಪೆಂಡೆಂಟ್ MLA ಕ್ಯಾಂಡಿಡೇಟು, ನನಗೇನು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ನಾವು ಗೆದ್ದು ಬಂದರೆ ಅಕಸ್ಮಾತ್ ಅವ್ರು MLA ಆಗ್ಬಿಟ್ಟು, ಸರ್ ನಿಮ್ಮ ಜೂರಿಸ್ಡಿಕ್ಷನ್ಗೆ ನಿಮ್ಗೆ ಇದಕ್ಕೆ ನಿಮ್ಮ ಪೋರ್ಟ್ಫೋಲಿಯೋಗೆ ಇದು ಬರುತ್ತೆ ಮಿನಿಸ್ಟ್ರಿಗೆ, ಅದು ನಿಮ್ಗೆ ಇಷ್ಟು ಜನ ವೆಹಿಕಲ್ಸ್ ಇದೆ, ಇಷ್ಟು ಡ್ರೈವರ್ಸ್ ಇರ್ತಾರೆ, ಇಷ್ಟು ಎಂಪ್ಲಾಯೀಸ್ ಇರ್ತಾರೆ, ಇಷ್ಟು ಬೆನಿಫಿಟ್ಸ್ ಇದೆ, ಇಷ್ಟು ಬಡ್ಜೆಟ್ ಇದೆ, ಇದರಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥವನು ಈ ಅಧಿಕಾರಿ. ಆ ಅಧಿಕಾರಿಗಳು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಏನಾಗುತ್ತೆ, ಅವರೇನು ಮಾಡ್ತಾರೆ, ಬಿಡ್ರಿ ಇದೆಲ್ಲ ನಮ್ಗೆ ಯಾಕೆ, ನೀವು ನೋಡ್ಕೊಡ್ರಿ, ನನಗೊಂದಷ್ಟು ಕೊಟ್ಬಿಟ್ಟು ನೀವೇನಾದ್ರು ಮಾಡ್ಕೊಡ್ರಿ ಇರ್ತಾರೆ. ಯಾಕೆಂದರೆ ಅರಿವಿಲ್ಲ, ಬುದ್ಧಿ ಇಲ್ಲ, ಅನುಭವ ಬೇಕು. ಕ್ವಾಲಿಫಿಕೇಷನ್ ಇಸ್ ಬೆಟರ್ ದಾನ್ ನಾಲೆಡ್ಜ್ ಇಸ್ ಬೆಟರ್ ದಾನ್ ಕ್ವಾಲಿಫಿಕೇಷನ್ ಅಂತ. ಅದು ಇಲ್ಲ, ಇದು ಇಲ್ಲ. ಬರ್ತಾನೆ 4 ಜನ ಏನೋ ಒಪ್ಪಾರ ಮಾಡಿದ್ವಿ ನೋಡಿ, ನಟರಾಜ್ ಬಂಸದವರು 4 ಕಡೆ ಎಲ್ಲ ಸಂಘಟನೆಗೆ ಸೇರಿಸ್ತಾರೆ. ನಾಳೆ ಒಂದು ಎಲೆಕ್ಷನ್ ನಿಂತ್ಬಿಟ್ಟು ಮಿನಿಸ್ಟರ್ ಬಂದ್ಬಿಟ್ರೆ ನಟರಾಜ್ಗೆ ವಾಟ್ ಇನ್ ದ ಗೌರ್ಮೆಂಟ್ ಅವ್ರಿಗೆ ಏನು ಗೊತ್ತಾಗುತ್ತೆ? ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಇವರು. ಸೊ ಹೀಗಾಗಿ ಇವತ್ತು 5 ವರ್ಷ ಸರ್ವಿಸ್ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳಿಗೆ ಬಿಫೋರ್ ದಟ್ ನೀವು ಹೇಳ್ತಾರೆ, ಆಫ್ಟರ್ ದಿ ಇಂಡಿಪೆಂಡೆನ್ಸ್ ಇವರು ಸೋಷಿಯಲ್ ಸರ್ವಿಸ್ ಮಾಡಬೇಕಾದ್ರು. ಇವರು ಭಾಳ ಗಿಂಬಳ ಅವೆಲ್ಲ ಏನಿಲ್ಲ, ಆನರರಿ ಸರ್ವಿಸು. ಅಂಥದ್ದು ಇವರು ಸಂಬಳ ತೊಗೊತಾರೆ, ಕಾರ್ಗಳು ತೊಗೊತಾರೆ, ಆಮೇಲೆ ಬಂದು ಏನು TAD ಅಂತ ಡ್ರೈವ್ ತೊಗೊತಾರೆ, ಆಮೇಲೆ ಮನೆ ತೊಗೊತಾರೆ, ಎಲ್ಲ A to Z ಫೆಸಿಲಿಟೀಸ್ ಮಾಡ್ಕೊಂಡ್ಬಿಡ್ತಾರೆ. ಜೊತೆಗೆ ಒಂದು ಸಿಗ್ನೇಚರ್ಗೆ ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡಿತಾರೆ. ನಿಜವಾದ ಕಳ್ಳರು ಅಂತಾರೆ ಇವತ್ತು ಸಹ ನಾನು ಹೇಳ್ತಾ ಇದ್ದೀನಿ. ಅಧಿಕಾರಿಗಳು, ರಾಜಕಾರಣಿಗಳು ಇವರಿಬ್ಬರು ನೆಟ್ಟಗಾಗ್ಬಿಟ್ರಂತಂದರೆ, ಇವತ್ತು ಒಬ್ಬ ಚೀಫ್ ಸೆಕ್ರೆಟ್ರಿ ಶಾಲಿನಿ ಇವರಿದ್ದಾರಲ್ಲ, ಚೀಫ್ ಸೆಕ್ರೆಟ್ರಿ ಒಬ್ಬರು ಸ್ಟ್ರಿಕ್ಟ್ ಆಗಿದ್ಬಿಟ್ರೆ ಚೀಫ್ ಮಿನಿಸ್ಟರ್ದು ಏನು ನಡೆಯಲ್ಲ. ಯಾಕೆ ಹೇಳ್ತಾರೆ ಇವರು ಅಂತಂದರೆ, ಅದಕ್ಕೆ ಬ್ರಿಟಿಷ್ನವ್ರು ಹೇಳಿದ್ದು, ಇವ್ರಿಗೆ ಯಾಕೆ ನೀವು ಸ್ವಾತಂತ್ರ್ಯ ಕೊಡ್ತೀರಾ, ದೇ ಆರ್ ಅನ್ಫಿಟ್ ಫಾರ್ ಡೆಮೋಕ್ರಸಿ. ಒಂದು ವೇಳೆ ನೀವು ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟರು ಕೂಡ ನಿಮ್ಗೆ ನಿಜವಾದ ಸ್ವಾತಂತ್ರ್ಯ ಸಿಗಬೇಕು ಅಂತಂದರೆ ಮಿನಿಮಮ್ 1 ಸೆಂಚುರಿ ಆಗಬೇಕು ಅಂತ. ಇನ್ನೂ ಸೆಂಚುರಿ ಆಗಿಲ್ಲ. ಈ ಅನ್ಯಾಯಗಳು ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಸಾರ್ವಜನಿಕರು. ನೋಡಿ, ನಾನು ಎಷ್ಟೋ ಗಾಡಿಗಳು ಹಿಡಿದಾಕಿದ್ದೀನಿ. ನಾನು ಡ್ರೈವರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಸರ್ವಿಸಲ್ಲಿದ್ದಾಗ ರೀಸೆಂಟಾಗಿ ಕೂಡ ಪಬ್ಲಿಕ್ ಟ್ಯಾಕ್ಸ್ ಮೇಲೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಬೋರ್ಡ್ ಆಗ್ತಾಯಿದ್ರು, ಫ್ಲ್ಯಾಗ್ ಪೋಲ್ ಆಗ್ತಾಯಿದ್ರು, ರೆಡ್ ಲ್ಯಾಂಪ್ ಆಗ್ತಾಯಿದ್ರು, ಇಷ್ಟ ಬಂದಂಗೆಲ್ಲ ಮೊನೋಗ್ರಾಮ್ ಆಗ್ತಾಯಿದ್ರು. ಅದನ್ನೆಲ್ಲನೂ ಇವರು ಹೈಯರ್ ಮಾಡ್ಕೊಂಬಿಡೋದು. ಇವತ್ತಿಗೂ ಹೈಯರ್ ಮಾಡ್ಕೊತಾ ಇದ್ದಾರೆ. ಒಂದು ದಿನಕ್ಕೆ 2,000 ರೂಪಾಯಿ ಸರ್ಕಾರದಿಂದ ಕೊಡ್ತಾರೆ ಒಂದು ವೆಹಿಕಲ್ಗೆ. ತಿಂಗಳಿಗೆ 60,000 ರೂಪಾಯಿ ಆಯಿತು. ವಾಟ್ ಅಬೌಟ್ ಫಾರ್ 1 ಇಯರ್? ಅದೇ ಗೌರ್ಮೆಂಟ್ ವೆಹಿಕಲ್ಲು 1,40,000 ಗಾಡಿಗಳಿದೆ. ಹೈಯರ್ ಮಾಡ್ಕೊಳ್ಳೋ ನೆಸಿಟಿ ಇಲ್ಲ. ನನ್ನ ಒಂದೇ ಒಂದು ನನ್ನ ಮಾತು, ಬೆಳಗ್ಗೆ 9 ಗಂಟೆಗೆ ಕಚೇರಿಗೆ ಬಂದು ಸಾಯಂಕಾಲ 5 ಗಂಟೆಗೆ ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗೆ ಸರ್ಕಾರಿ ಗಾಡಿ ಆಗಬೇಕು. ಅವ್ರಿಗೆ ಇನ್ನೊಂದು, ಇವ್ರಿಗೆ ಅಪಾಯಿಂಟ್ಮೆಂಟ್ ಆದಾಗ ಅಟ್ ದಿ ಟೈಮ್ ಆಫ್ ದರ್ ಅಪಾಯಿಂಟ್ಮೆಂಟ್ ಅವ್ರಿಗೆ ನಿಮಗೆ ಗಾಡಿ ಕೊಡ್ತೀನಿ, ಡ್ರೈವರ್ ಕೊಡ್ತೀನಿ, ಪೆಟ್ರೋಲ್ ಕೊಡ್ತೀನಿ, ನಿಮ್ಮ ಮನೆ ಹತ್ರ ಗಾಡಿ ಬರ್ತಾವೆ, ನೀವು ಕಚೇರಿಗೆ ಬರಬೇಡ ಅಂತ. ದೇರ್ ವಾಸ್ ನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಈ ಶುಡ್ ಕಮ್ ಟು ದ ಆಫೀಸ್ ಅಟ್ ದರ್ ಓನ್ ಕನ್ವೀನಿಯನ್ಸ್ ಲೈಕ್ ಅದರ್ ಎಂಪ್ಲಾಯೀಸ್. ಬೇರೆಯವ್ರು ಬಂದಾಗ ಬರಬೇಕು ಅಂಥದ್ದು. ಈ ಮಿಸ್ಯೂಸು 3,600 ಕೋಟಿ ರೂಪಾಯಿ ವಾರ್ಷಿಕ ನಷ್ಟ ಆಗ್ತಾ ಇದೆ. ಇದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಂಶ ಕೊಡ್ತೀನಿ. ಇವತ್ತು ಸರ್ಕಾರ ಭಾಗ್ಯಗಳಿಂದ ಇವತ್ತು ತುಂಬಾ ಲಾಸ್ ಆಗಿ ನಡೀತಾ ಇದೆ. ಅವತ್ತು ಇದನ್ನೆಲ್ಲ ಗಣನೆಗೆ ತಗೊಂಡ್ರೆ ಅವರು ಸರ್ಕಾರ ನಡೆಸಲಿಕ್ಕೆ ಇನ್ನೂ ಹಣ ಕ್ರೋಢೀಕರಣ ಆಗ್ತದಲ್ವಾ? ಅಲ್ಲ, ಇವಾಗ ಹೇಳ್ತಾರೆ ನಿಮಗೆ, ಈ ಥರ ದಂಧೆ ಆಗ್ತಾ ಇರೋದ್ರಿಂದ ಬಿಟ್ಬಿಡ್ತಾರೆ ಅವರು. ಯಾಕೆಂದ್ರೆ ಇಲ್ಲಿ ಏನು ಬೇಕು ಬರಬೇಕು ಅಷ್ಟು ತೊಗೊತಾರೆ. ಅದು ಇವಾಗ ಕೈ ಚಾಚಿದ್ಮೇಲೆ ಮುಗಿದೋಯ್ತು. ನನಗೆ ಯಾವ ರೈಟ್ಸು ಇರೋದಿಲ್ಲ. ನಾನು ಸ್ಟ್ರಿಕ್ಟಾಗಿ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ಸೋರಿಕೆ ನಡೆಯೋದ್ರಿಂದನೇ ಅವ್ರ ಜೋಬ್ ತುಂಬೋದು ಅಲ್ಲ, ಸೋರಿಕೆ ನಡೆಯೋದ್ರಿಂದಲ್ಲ, ಸೋರಿಕೆ ಮಾಡಿಸ್ತಾ ಇರೋದು ಇವ್ರ ಕೈವಾಡ ಇಲ್ಲದೆ ಹೋದ್ರೆ ಅವ್ರು ಮಾಡೋಕ್ಕಾಗಲ್ಲ. ಇಲ್ಲಿ ಸರ್ಕಾರ ಕೊಟ್ಟರು ಎತ್ತಕ್ಕೆ. ದಿ ಗೌರ್ಮೆಂಟ್ ಇಟ್ಸೆಲ್ಫ್ ಇಸ್ ಅ ಪ್ರಾಪರ್ಟಿ ಆಫ್ ದಿ ಪಬ್ಲಿಕ್. ನಾವೆಲ್ಲ ಸ್ಲೇವ್ಸ್ ಥರ. ಸರ್ಕಾರ ಸೃಷ್ಟಿ ಸರ್ಕಾರ ನಮಗೋಸ್ಕರ ಸರ್ಕಾರದಿಂದ ನಾವೆಲ್ಲ ನಮ್ಮಿಂದ ಸರ್ಕಾರ. ಇವತ್ತು ದಿವಸ ಅಲ್ಲಿ ಕೆಲಸ ಬರ್ತಕ್ಕಂಥದ್ದು ಯಾವುದೇ ಆಫೀಸ್ ತೊಗೊಳ್ಳಿ, ಇವತ್ತು ಬನ್ನಿ ನೀವು ನನ್ನ ಜೊತೆಲಿ ತೋರಿಸ್ತೀನಿ. 11-11:30 ಗಂಟೆವರೆಗೂ ಯಾವನು ಬರಲ್ಲ ಕಚೇರಿಗೆ. ನೋಡಿ 9:00 ಗಂಟೆಗೆ ಕಚೇರಿ, 9:30 to 5:30, 8 hours ಡ್ಯೂಟಿ.
ಇನ್ ಬಿಟ್ವೀನ್ ಒನ್ ಅವರ್ ಲಂಚ್ ಬೇರೆ ಹೋಗುತ್ತೆ, ಜೊತೆಗೆ ರಜೆಗಳು ಸೆಕೆಂಡ್ ಸ್ಯಾಟರ್ಡೆ, ಸಂಡೇ, ಫಸ್ಟ್ ಸ್ಯಾಟರ್ಡೆ, ಸೆಕೆಂಡ್ ಸ್ಯಾಟರ್ಡೆ ಅಂತ ಏನೇನೋ ಸಿಕ್ಕಾಪಟ್ಟೆ ಇದೆಲ್ಲ ಕಮಿಟೆಡ್ ಲೀವ್ಸ್ ಅಂತೆ, ಕ್ಯಾಶುವಲ್ ಲೀವ್ಸು, ಆಮೇಲೆ ಒಂದು ಎಲ್ಲ ಬೇಕಾದಷ್ಟು ಫೆಸಿಲಿಟೀಸ್ ಇದೆ. ಆದರೂ ಕೂಡ ಸಿನ್ಸಿಯರಾಗಿ 9 5 ಗಂಟೆಗೂ ಯಾವನು ಕಚೇರಿಗೆ ಕೂತ್ಕೊಂಡು ಧರ್ಮದಿಂದ ಕೆಲಸ ಮಾಡ್ತಾ ಇಲ್ಲ. ಹಾನೆಸ್ಟ್ ಏನಾದ್ರು ಉಟ್ಕೊಬಿಟ್ಟಿದೆ. ಅದಕ್ಕೆಲ್ಲ ಕಾರಣ ನೋಡಿ, ಒಬ್ಬ ಮಿನಿಸ್ಟರ್ ತೊಗೊಳ್ಳಿ, ಅವ್ನ ಮನೇಲಿ 4 ಗಾಡಿ ನಿಂತಿರುತ್ತೆ. ಅವ್ನಿಗೆ ಚೀಫ್ ಮಿನಿಸ್ಟರ್ಗೂ ಅಷ್ಟೇ ಒಂದೇ ಒಂದು ವೆಹಿಕಲ್ ಕೊಡಬೇಕು ಅಂತ ಪ್ರೋಟೋಕಾಲ್ ಅಂತ ಇರೋದು. ಅವ್ರ ಮನೆ ಹತ್ರ 4 ಗಾಡಿ ನಿಂತಿರುತ್ತೆ. ಅವನೇನು ಮಾಡ್ತಾರೆ, ಸರ್ಕಾರಿ ಗಾಡಿ ನಿಂತಿರುತ್ತೆ. ಅವ್ನ ಹೆಂಡತಿಗೊಂದು, ಅವ್ನ ಮಗನಿಗೊಂದು, ಅವ್ರ ಸೊಸೆಗೊಂದು, ಆ ಕಡೆ ಮೊಮ್ಮಕ್ಕಳಿಗೊಂದು, ಸ್ಕೂಲಿಗೆ ಬಿಡೋದೇನು, ಈ ಕಡೆ ಊರುಗಳಿಗೆಲ್ಲ ಎಕ್ಸ್ಕರ್ಷನ್ ತಗೊಳೋದು ಎಲ್ಲ ಮಾಡ್ತಾರೆ. ಅವ್ರ ಮಾನ ಮರ್ಯಾದೆ ಇದೆಯಾ, ರೋಷ ಇದೆಯಾ? ಅವ್ರು ಬರೀ ರಾಜಕಾರಣದಲ್ಲಿ ನಾನು ಹೇಳ್ತಾರಲ್ಲ, ಅಧಿಕಾರದೂ ಅಷ್ಟೇ. ಒಬ್ಬ IAS ಆಫೀಸರ್ ತಗೊಳ್ಳಿ, ಅವ್ರ ಮನೆ ಒಂದು 3 ಗಾಡಿ ನಿಂತಿರುತ್ತೆ. ಒಬ್ಬ IAS, ಆಮೇಲೆ KAS ಆಫೀಸರ್, ಅಲಾಟ್ಮೆಂಟ್ ಆಫ್ ವೆಹಿಕಲ್ಸು ನಟರಾಜ್ ಸೆಕ್ರೆಟರೀಸ್ ಬಿಟ್ಟರೆ ಬೇರೆ ಯಾರಿಗಿಲ್ಲ. ಅದು ಇರಲಿಲ್ಲ ಅವ್ರಿಗೂ. ರೀಸೆಂಟಾಗಿ ಅವ್ರು ಮಾಡಿಕೊಡಿದ್ದಾರೆ. ACSಗಳು, ಅಸಿಸ್ಟೆಂಟ್ ಇವರು ಅಡಿಷನಲ್ ಕಮಿಷನರ್, ಚೀಫ್ ಸೆಕ್ರೆಟರಿ ಮಾತ್ರ ಮಾಡಿಕೊಡ್ತಾರೆ. ಮಿಕ್ದವ್ರಿಗೆ ಯಾರಿಗೂ ಡಿಪಾರ್ಟ್ಮೆಂಟ್ ವೆಹಿಕಲ್ಸ್ನ ಪಿಕಪ್ ಮಾಡೋಕ್ಕೆ, ಡ್ರಾಪ್ ಮಾಡೋಕ್ಕೆ ಪ್ರಾವಿಷನ್ನೇ ಇಲ್ಲ. ಅಲ್ಲಿ ಅವನು ಡೆಪ್ಟಿ ಡೈರೆಕ್ಟ್ರು ಅವನೊಂದು ಅಲಾಟ್ಮೆಂಟ್ ಮಾಡ್ತಾರೆ. ಜಾಯಿಂಟ್ ಡೈರೆಕ್ಟ್ರ್ ಮಾಡೋದು ನ್ಯಾಯಬದ್ಧವಾಗಿದೆ. ಅವನು ಯಾಕೆಂದರೆ ಇದ್ರ ಸರ್ವಿಸ್ ಮಾಡ್ತಾರೆ, ಪಬ್ಲಿಕ್ ಸರ್ವಿಸ್ ಮಾಡ್ತಾರಲ್ವಾ, ಅದು ಪ್ರೋಗ್ರಾಮ್ ವೆಹಿಕಲ್ಸ್. ಅದು ಆ ಪ್ರೋಗ್ರಾಮ್ ವೆಹಿಕಲ್ಸ್ ಮಾತ್ರ ಕೊಡಬೇಕು. ಅವನು ಅಷ್ಟೇ ಕಚೇರಿಗೆ ಬಂದು ಪ್ರೋಗ್ರಾಮ್ ತೊಗೊಂಡೋಗಿ ಅದು ಮುಗಿದ ತಕ್ಷಣ ಬಿಡಬೇಕು. ನಾವು ಅಧಿಕಾರಿಗಳು ಮನೆ ಮುಂದೆ ಗಾಡಿ ನಿಂತ್ಕೊಳ್ಳೋದು, ದೇರ್ ಇಸ್ ಅ ಸ್ಪೆಸಿಫಿಕ್ ಗೌರ್ಮೆಂಟ್ ಆರ್ಡರ್, ದಿ ವೆಹಿಕಲ್ಸ್ ಶುಡ್ ನಾಟ್ ಪಾರ್ಕ್ ಇನ್ ದಿ ರೆಸಿಡೆನ್ಸ್ ಆಫ್ ದಿ ಆಫೀಸರ್ಸ್ ರೆಸಿಡೆನ್ಸ್ ಅಂತ. ಅದು ಮನೆಗಳ ಮುಂದೆ ನಿಲ್ಲಿಸ್ಕೊಳ್ತಾರೆ ಗೌರ್ಮೆಂಟ್ ಗಾಡಿ. ನಾನು ಇವ್ರ ಅಪ್ಪನ ಪ್ರಾಪರ್ಟಿಯಿಂದ ಇದು ಅವ್ನು ತಪ್ಪದ ಅಂತಂದರೆ ಇವ್ನು ತಿನ್ನೋರು ನೋಡಿಬಿಟ್ಟು ರಾತ್ರಿ ಡ್ರೈವರ್ನ 10 ಗಂಟೆ 11 ಗಂಟೆಗೆ ಇವ್ರು ಬಿಡ್ತಾ ಇರೋದ್ರಿಂದ ಅವನೇನು ಮಾಡ್ತಾನೆ, ಆಫೀಸರಲ್ಲೆಲ್ಲ ಜೀವನ ವಿಮಾನದಲ್ಲಿ ಇರ್ತಾರೆ, ಆ ಡ್ರೈವರ್ ಇಲ್ಲೆಲ್ಲ ಮಲ್ಲೇಶ್ವರ ಇರ್ತಾರೆ. ಅವ್ನು ರಾತ್ರಿ 11 ಗಂಟೆ ಬಸ್ಗೆ ನಿಲ್ಲಿಸಿರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಡ್ರೈವರ್ ತೊಗೊಂಡು ಮನೆ ಹತ್ರ ಇಟ್ಕೊಳ್ತಾರೆ. ಏನಾಗ್ತಾ ಇದ್ದೀರು ಅಂತಂದರೆ, ತಂದೆ ಅದನ್ನು ಚೆನ್ನಾಗಿ ಹೆಂಡ ಕೊಡೋದು ಬಂದು, ಮಗ ಹೆಂಡ ಕುಡಿ ಬದುಕಲ್ಲ, ಇದು ಶುದ್ಧ ತಪ್ಪು ಅಂತ ಅಡ್ವೈಸ್ ಮಾಡಿದಂಗಿದೆ ಇವತ್ತಿನ ದಿವಸ ಅಡ್ಮಿನಿಸ್ಟ್ರೇಷನ್. ಸ್ವಲ್ಪ ರ್ಯಾಶ ಮಾತಾಡ್ತಿಂತಲ್ಲ, ಇರೋ ಫ್ಯಾಕ್ಟ್ ಆಗಿದೆ, ಫ್ಯಾಕ್ಟ್ ಹೇಳ್ತಾರೆ. ಇವತ್ತು KRS ಪಕ್ಷಕ್ಕೆ ಗಾಡಿಗೆಲ್ಲ ಇದು ಮಾಡಿಕೊಟ್ಟಿದ್ದು ರವಿಕೃಷ್ಣ ರೆಡ್ಡಿಗೆ ಹೇಳ್ಬಿಟ್ಟು ನಾನೇ. ನೀವೇ ಅಂತ ಗೊತ್ತು ಸರ್. ಅವನು ಇವನಿದ್ದಾನೆ ವಿಜಯರಾಘವ ಮರಾಠೆ ಅಂತ, ಲಂಚ ಮುಕ್ತ ನಿರ್ಮಾಣ ವೇದಿಕೆ ಅವ್ರಿಗೆ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಸರ್ ನಾವು ಒಂದ್ಸತಿ ಮಾಡಿದ್ವಲ್ಲ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ. ಪ್ರೆಸ್ ಮೀಟ್ ಎಲ್ಲ ಮಾಡಿದ್ವಿ. ಹೋರಾಟನೇ ಮಾಡಿದ್ವಿ. ನಮ್ಮ ಹೋರಾಟ ಮಾಡಿದ್ವಿ. ಮುಂದೆ ಹೋರಾಟ ಮಾಡಿದ ಪ್ರಯೋಜನ ಇಲ್ಲ. ಇನ್ನು ಮುಂದೆ ನಾವು ಕನ್ನಡಿಗರು ಏನು ಮಾಡಬೇಕು ಗೊತ್ತಾ, ನಮ್ಮ ಪ್ರಾಪರ್ಟಿ ನಾವು ಕಾಪಾಡ್ಕೋಬೇಕು. ನಮ್ಮ ಇದಕ್ಕೆ ನಮ್ಮ ಎಂಥದಕ್ಕೆ ನಮ್ಮ ನಾಡಿಗೆ ಆಗ್ತಾ ಇರ್ತಕ್ಕಂಥ ಅನ್ನೆಸರಿ ಎಕ್ಸ್ಪೆಂಡಿಚರ್ ತಡಿಬೇಕು ಅಂತಂದರೆ ಮೊದಲು 9 ಮೊದಲು 5 ಮೇಲೆ ಸರ್ಕಾರಿ ಗಾಡಿಗಳು ರಸ್ತೆ ಮೇಲೆ ಓಡಾಡಬಾರ್ದು. ರಜೆಗಳು ದಿವಸ ಸರ್ಕಾರಿ ಗಾಡಿಗಳು ಯಾವುದೇ ಕಾರಣಕ್ಕೂ ಹೋಗಬಾರ್ದು, ಎಕ್ಸೆಪ್ಟ್ ಆಂಬುಲೆನ್ಸ್ ಅಂಡ್ ಫೈರ್ ಇಂಜಿನ್ ವಿಚ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಪಬ್ಲಿಕ್. ಅಫ್ಕೋರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅದನ್ನು ಎಷ್ಟು ಬೇಕಾದ ಪಬ್ಲಿಕ್ ಸರ್ವಿಸ್ ಮಾಡಲೇಬೇಕು, ಇರಬೇಕು. ಇಲ್ಲಿಂದ ಆಚೆಗೆ ನಮ್ಮ ಕನ್ನಡ ಒಕ್ಕೂಟಗಳಿಂದ ನಾವು ಸರ್ಕಾರಿ ಗಾಡಿಗಳನ್ನ ಹಿಡಿಬೇಕು. ಯಾಕೆಂತಂದರೆ ಪಿಕಪ್ ಮಾಡೋಕ್ಕೆ ಡ್ರಾಪ್ ಮಾಡೋಕ್ಕೆ ಪ್ರಾವಿಷನ್ ಇಲ್ಲ. ಆಮೇಲೆ ಇನ್ನೊಂದು ಕಳೆದಾರಿ ಏನು ಮಾಡ್ತಾರೆ ಗೊತ್ತಾಗ, 5 ಕಿಲೋಮೀಟ್ರ್ 1 ಲೀಟ್ರಿಗೆ 1 ಕಿಲೋಮೀಟ್ರ್ ಕೊಟ್ಬಿಟ್ಟು ಇದನ್ನು ಪ್ರಯೋಗಿಸ್ಕೋಬೋದು ಅಂತ ಮಾಡ್ಕೊಡ್ತಾರೆ. ಇದೆಲ್ಲ ಸ್ವಾರ್ಥ, ಇದೆಲ್ಲ ಬೇಕಾಗಿ. ಅದು ಅವ್ರು ಕೊಟ್ಟ ಮೇಲೆ ನೀವು ಆ ಡ್ರೈವರ್ಗೂ ಕೊಡಿ, 5 ಕಿಲೋಮೀಟ್ರ್ ಕೊಟ್ಬಿಟ್ಟು ಅವ್ರು ಓಡಿಸ್ತಾನೆ. ಪ್ರತಿಯೊಬ್ಬ ಎಂಪ್ಲಾಯಿಗೂ ಮಾಡಿ. ಇವತ್ತು ನಾನೊಂದು ಹಿಂದೆ ಒಂದು ಸಾರಿ ಹೋರಾಟ ಮಾಡಿಬಿಟ್ಟು ಹೇಳಿದ್ದೆ, ನಮ್ಮ ಚಾಲಕರಿಗೆಲ್ಲೂ ರಾತ್ರಿ 10 ಗಂಟೆ 11 ಗಂಟೆ ಆಗುತ್ತೆ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6:30 7 ಗಂಟೆಗೆ ಬರಬೇಕು, ಬಸ್ಸುಗಳಲ್ಲಿ ಓಡಾಡೋದಕ್ಕೆ BMTCಯಲ್ಲಿ ಅವ್ರಿಗೊಂದು ಪಾಸ್ ಕೊಡಿ ಅಂತ ಕೇಳಿದೆ. ಅದೆಲ್ಲ ಪ್ರಾವಿಷನ್ ಇಲ್ಲ ಅಂದರು. ಬಟ್ ಇವ್ರಿಗೆ ಪ್ರಾವಿಷನ್ ಇದೆಯಾ? ನಿನಗೆ ಯಾವುದೇ ರೈಟ್ಸ್ ಇಲ್ಲ ಇವ್ರಿಗೆ. ಎಲ್ಲ ಲಾಗ್ ಬುಕ್ಗಳಲ್ಲಿ ನೋಡಿ ಹೇಳ್ತೀನಿ, ಹೇಳಬಾರ್ದು. ಅಫಿಷಿಯಲ್ ಟಪಾಲು ಅಂತ ಎಂಟ್ರಿ ಮಾಡಿಬಿಡ್ತಾರೆ, ಪಕ್ಕ ಮಿಸ್ಯೂಸ್ ಮಾಡ್ತಾ ಇರ್ತಾರೆ. ಒಬ್ಬ ಅಧಿಕಾರಿಗೆ ಒಂದಿನಕ್ಕೆ 1,000 ರೂಪಾಯಿ ಪೆಟ್ರೋಲ್ ಖರ್ಚಾಗಿದೆ ಅಂತಂದರೆ ಗೌರ್ಮೆಂಟ್ ಗಾಡಿಯಲ್ಲಿ ತಿಂಗಳಿಗೆ 30,000 ರೂಪಾಯಿ ಆಯಿತು. ಒಂದು ವರ್ಷಕ್ಕೆ 3,60,000 ರೂಪಾಯಿ 64,000 ರೂಪಾಯಿ ಸಮಥಿಂಗ್ ಆಯಿತು. ಈ ಥರ 1,40,000 ಗಾಡಿಗಳಿದೆ. ಇದಲ್ದಿರ ಹೈಯರ್ ಬೇಸಿಸ್ ಮೇಲೆ ಸುಮಾರು ಒಂದು 45,000-50,000 ವೆಹಿಕಲ್ಸ್ ಇದೆ. ಒಂದು ವೆಹಿಕಲ್ 2,000 ರೂಪಾಯಿ ದಿನಕ್ಕೆ ಕೊಡ್ತಾ ಇದ್ದಾರೆ. ಯಾರ ಅಪ್ಪನ ದುಡ್ಡು ಇದು? ಯಾಕೆ ಇಷ್ಟು ಅನ್ಯಾಯ ನಡೀತಾ ಇದೆ? ಇನ್ನು ಕನ್ನಡ ಮಕ್ಕಳಿಗೆ ಏನಾದರೂ ಕೆಲಸ ಆಗಬೇಕು, ಕಾರ್ಯ ಆಗಬೇಕು ಅಂತ ಇಲ್ಲ. ಏನು ಇದು ಕಾರಣ ಏನಂತಂದರೆ, ಈ ನಾರ್ತ್ ಇಂಡಿಯನ್ಸ್ ಅವರೆಲ್ಲ ಬಂದು ಸೇರಿಬಿಟ್ಟಿದ್ದಾರೆ. ಯಾರು IASಗಳು. ಅವ್ರಿಗೇನಾಗಿದೆ, ಅಡ್ಮಿನಿಸ್ಟ್ರೇಷನ್ ಈ ಸ್ಟೇಟ್ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಸೊ ಅವರು ಮಾಡಿದ್ದೇ ಇದು, ಅವ್ರು ಹೇಳಿದ್ದೇ ಸುಳ್ಳು. ಈ ಥರ ಮಾಡ್ತಾರೆ. ಅದ್ಯಾವುದೋ BBMP ತೆಗೆದುಬಿಟ್ರು, ಅದನ್ನೇನು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡಿದ್ರು. ಇವೆಲ್ಲ ಏನು ಗೊತ್ತಾ, ದುಡ್ಡು ಮಾಡೋದಕ್ಕೆ ಅಷ್ಟೇ. ಇದೊಂದು ನೋಡಿ, ಈಗ 7-8 ವರ್ಷ ಆಗೋಯ್ತು, ನಾಮಿನೇಟ್ ಬಾಡಿ ಇಲ್ಲ. ನನ್ನ ಕೇಳಿದ್ರೆ ಈಗ ಇಮ್ಮಿಡಿಯೇಟಾಗಿ ಪ್ರೆಸಿಡೆನ್ಷಿಯಲ್ ಡಿಕ್ಲೇರ್ ಮಾಡಿಬಿಟ್ಟು, ಏನೋ ನಿಜವಲ್ಲ,
ಪ್ರೆಸಿಡೆಂಟ್ ಸುತ್ತ ರಿಕ್ವೈರ್ ಮಾಡಬೇಕು ಒಂದು 6 ತಿಂಗಳು 6 ತಿಂಗಳು ಅದಿರಂಗಿಲ್ಲ. ಇವಾಗ ನಾನು ಒಂದು ವಿಚಾರ ಐತೆನಪ್ಪ, ನಾನು ಯಾರಿಗೂ ಎಗೇನಿಸ್ಟ್ ಅಲ್ಲ. ಐ ಆಮ್ ನಾಟ್ ಎಗೇನಿಸ್ಟ್ ಎನಿ ಆಫೀಸರ್ಸು ಅಥವಾ ಗೌರ್ಮೆಂಟ್ ಆರ್ ಪೊಲಿಟಿಷಿಯನ್ಸ್ ಆರ್ ಎನಿಬಡಿ. ಇವತ್ತು ಈ 3 ಪಾರ್ಟಿ ಬಿಟ್ಟರೆ ಯಾರು ಸಾರ್ವಜನಿಕರಿಗೆ ನಮ್ಮ ಕರ್ನಾಟಕದಲ್ಲ ಥ್ರೂಔಟ್ ನಮ್ಮ ಇಂಡಿಯಾ ಈ 3 ಪಾರ್ಟಿ ಬಿಟ್ಟರೆ ಬೇರೆ ಯಾರಿಗೂ ಏನು ಗೊತ್ತಿಲ್ಲ. ನಂಬರ್ 1 ಕಾಂಗ್ರೆಸ್, ನಂಬರ್ 2 BJP, ನಂಬರ್ 3 JDS ಅಂತ. ಇದೇ ಈ 3 ಥರ ಬಂದು ನೀನು ನಾನು ಇಲ್ಲೆಲ್ಲ ಕಚ್ಚಾಡ್ತಾರೆ, ಆಚೆ ಕಡೆ ಬಂದು ಹೆಗಲ ಕೈ ಹಾಕೊಂಡು ಓಡಾಡ್ತಾರೆ. ಈ ಲಾಯರ್ಗಳು ಕೋರ್ಟಲ್ಲಿ ಕಚ್ಚಾಡೋಲ್ವಾ ಹಾಗೆ ಇವ್ರು ಒಂಥರ ಪ್ರೊಫೆಷನ್ ಆಗ್ತಾರೆ. ನಿಂದೇನ ತೆಗೆದು ನಾನು ತೆಗಿತೀನಿ, ನಾನು ತೆಗೆದು ನೀನು ತೆಗಿತಾರೆ. ಅವಾಗ ಏನು ಮಾಡ್ತಾರೆ, ಇಬ್ಬರು ಬಾಯಿ ಮುಚ್ಚಿ ಸುಮ್ಮನೆ ಇರ್ತಾರೆ. ನೀನು ನಿನ್ನ ಕೈಲ ನೀನು ಮಾಡೋ ನನ್ನ ಕೈಲಿ ನಾವು ಮಾಡ್ಕೊಂಡು ತಿಂತಾರೆ. ಅವರ ಪೀರಿಯಡಲ್ಲಿ ಬಾಚ್ಕೊಂಡು ತಿಂತಾ ಇದ್ದಾರೆ. ಇನ್ನು ದೇಶ ಉದ್ಧಾರ ಆಗುತ್ತೆ, ಇಲ್ಲಿ ದೇಶ ಎಲ್ಲ ಉದ್ಧಾರ ಆಗುತ್ತೆ. ಅದಕ್ಕೆ ನಮ್ಮ ಕನ್ನಡ ಒಕ್ಕೂಟಗಳಿಂದ ಇನ್ನು ಮುಂದೆ ಸರ್ಕಾರಿ ಗಾಡಿಗಳು 10 ಗಂಟೆ ಮೊದಲು 5:15 ಗಂಟೆ ಮೇಲೆ ರಸ್ತೆ ಮೇಲೆ ಓಡಾಡ್ದಾರಂಗೆ ನಾವು ಕ್ರಮ ತಗೋಬೇಕು. ಜೊತೆಗೆ ಲಾಗ್ ಬುಕ್ ಕೇಳಬಾರ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ರೈಟ್ಸ್ ಇದೆ. ಇದು ಡೆಮಾಕ್ರೆಟಿಕ್ ಕಂಟ್ರಿ. ಇದು ಒಳಗಡೆ ಆಫೀಸ್ ಬಂದು ಇಂಥದ್ದು ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಾ ಇದ್ದಲ್ಲ, ಎಲ್ಲ ಮಾಡ್ಬೋದು. ನೋಡಿ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ 5ನೇ ತಾರೀಕು ಒಳಗಡೆ ಎಂಪ್ಲಾಯೀಸ್ಗಳನ್ನು ಸ್ಯಾಲ್ರಿ ಕೊಟ್ಬಿಡಬೇಕು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇರ್ತಕ್ಕಂಥವ್ರಿಗೆ ಅಂತ. ಆದರೆ 3 ತಿಂಗಳು 4 ತಿಂಗಳು ಅದು ಸಂಬಳ ಕೊಡೋದಿಲ್ಲ. ಈ ಥರ ಅನ್ಯಾಯಗಳು ನಡೀತಾ ಇದೆ. ಹೇಗೆ ಉದ್ಧಾರ ಆಗ್ತಿದ್ದು ನಮ್ಮ ದೇಶ ಉದ್ಧಾರ ಆಗೋದು ಹೇಗೆ? ಇದಕ್ಕೆಲ್ಲ ಕಾರಣ ನಮ್ಮ ಕನ್ನಡ ಒಕ್ಕೂಟಗಳು. ಇವತ್ತು ದಿವಸ ಯಾರೇ ಅವರು ನಮ್ಗೆ ಯಾರು ನಮ್ಮ ಶಾಲಾ ಗೋವಿಂದರು ಇರ್ಬೋದು, ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಅಥವಾ ನಮ್ಮ ಪ್ರವೀಣ್ ಶೆಟ್ಟಿ ಇರ್ಬೋದು, ಅಥವಾ ನಮ್ಮ ಶಿವರಾಮಗೌಡರು, ನಾವೆಲ್ಲ ಸೇರ್ಕೋಬೇಕು. ನಾವೆಲ್ಲ ಸೇರಿಕೊಂಡು ನಮ್ಮ ಕನ್ನಡದಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯನ ವ್ಯಕ್ತಪಡಿಸಬೇಕು. ಏನೋ ಒಂದು ಕಡೆ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡಿಕೊಂಡು ಅವ್ರ ಫ್ರೀಡಮ್ ಪಾರ್ಕಲ್ಲಿ ಅಲ್ಲಿ ಹೋರಾಟ ಮಾಡ್ಕೊಂಡಿದ್ದೆ ಇವ್ರಿಗೆ ಲೆಕ್ಕಕ್ಕೆ ಸಿಗಲ್ಲ. ಇವ್ರಿಗೆ ಲೆಕ್ಕಕ್ಕೆ ಸಿಗಬೇಕು ಅಂತಂದರೆ ನಾವು ಅಖಾಡಕ್ಕೆ ಇಳಿಬೇಕು, ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಸರಿ ಸರ್, ಭಾಳ ಉತ್ತಮ ಸಂದೇಶವನ್ನು ಕೊಟ್ಟರೆ. ಈಗ ಒಂದು ವೇಳೆ ಹೋರಾಟಗಳಿಗೆ ಪೊಲೀಸ್ ಇಲಾಖೆ ಅನುಮತಿ ಕೊಡಲಿಲ್ಲ ಅಂದರೆ ನಾವು ನ್ಯಾಯಾಲಯದ ಮೊರೆ ಹೋಗ್ಬೋದಾ? ಪೊಲೀಸ್ ಇಲಾಖೆ ಅನುಮತಿ ಕೊಡಲೇಬೇಕು. ಯಾಕೆ ಕೊಡೋದು ಅಂತಂದರೆ ಅವಾಗ ನಾವು ಡಿಮ್ಯಾಂಡ್ ಮಾಡಬೇಕು. ನಾವು ಯಾಕೆ ಕೊಡ್ತಾ ಇಲ್ಲ ನೀವು ಅಂತ, ಯಾಕೆ ಕೊಡ್ತಾರೆ ಇದನ್ನು ಕೆಲಸ ಮಾಡಿ ಜ್ಯೂರಿಸ್ಡಿಕ್ಷನ್ ಮ್ಯಾಜಿಸ್ಟ್ರೇಟ್ಗಿಂತ ಪರ್ಮಿಷನ್ ತರ್ಬೋದಲ್ಲ. ಅಲ್ಲ, ಅದನ್ನೇ ಕೇಳ್ತಾ ಇರೋದು. ಒಂದು ವೇಳೆ ಈಗ ಕಳೆದ ಬಾರಿ ನಾವು ಇದೇ ಹೋರಾಟಕ್ಕೆ ಕರೆ ಕೊಟ್ಟಾಗ ಅದೇ ರೀತಿ ಮಾಡಿದ್ರು, ಬಟ್ ಈ ಬಾರಿ ಆ ರೀತಿ ಆಗಲ್ಲ ಅಂತ ಅನ್ಕೊಂಡು ನಾವು ಒಂದು ಕೆಲಸ ಮಾಡೋಣ. ಈ ಸಾರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಲ್ಲ, ಅಂದರೆ ನಾವು ಪರ್ಮಿಷನ್ ಲೆಟರ್ ಕೊಡ್ತೀವಲ್ಲ, ಅವ್ರು ರೆಫ್ಯೂಸ್ ಮಾಡ್ದ ಅಂತಂದರೆ ಆನ್ಲೈನಲ್ಲೇ ಒಂದು ಪರ್ಮಿಷನ್ ಕೊಡೋಣ. ಅದನ್ನೇ ಆನ್ಲೈನಲ್ಲೂ ಒಂದು ಕೊಡಬೇಕು. ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ರೆ ಆನ್ಲೈನ್ ರಿಪ್ಲೈ ಕೊಡ್ತಾರೆ ಅಂತಂದರೆ ಮ್ಯಾಜಿಸ್ಟ್ರೇಟಿಂದ ಪರ್ಮಿಷನ್ ತಗೋಬೇಕು. ಇದು ಡೆಮಾಕ್ರೆಟಿಕ್ ಕಂಟ್ರಿ. ಇದು ಬೇರೆ ಇದನ್ನೆಲ್ಲ ನನ್ನ ಕೇಳಿದ್ರೆ ನಮ್ಮ ದೇಶಕ್ಕೆ ಮಾರ್ಷಿಯೆಲ್ಲ ಬರಬೇಕು ನೋಡಿ, 1-2 ವರ್ಷ. ಆವಾಗ ಇವರೆಲ್ಲ ಬರಿ ಆಗ್ತಾರೆ, ಸ್ವಲ್ಪ ಹೊರಬೇಕು. ಎಲ್ಲಿಂದ ಎಲ್ಲಿಗೆ ಹೋದ್ರು ನೋಡೋಣ ಸರ್, ಕಾದ್ ನೋಡೋಣ. ಇನ್ನೊಂದು 2 ದಿವಸದಲ್ಲಿ ನಮಗೆ ಮಾಹಿತಿ ಬರುತ್ತೆ. ಅದು ಬಂದ್ರೆ ಡೈರೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ಹೋರಾಟವನ್ನು ಹಿಂಪಡೆಯೋದಿಲ್ಲ, ಹೋರಾಟ ನಡೆಸೋಣ. ಜೂರಿಸ್ಡಿಕ್ಷನ್ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಐಜಿಗೊಂದು ಇಮಿಡಿಯೇಟ್ ಆಗಿ ಆನ್ಲೈನ್ ಕಾಯ್ಬಿಟ್ಟು ಈ ಥರ ಹೇಳ್ತಾ ಇದ್ವಿ. ಜೂರಿಸ್ಡಿಕ್ಷನ್ ಪೊಲೀಸ್ ಪರ್ಮಿಷನ್ ಕೊಡ್ತಾ ಇಲ್ಲ, ದಿಸ್ ಈಸ್ ವೈಲೇಟಿಂಗ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಇದು ನಮ್ಮ ಹಕ್ಕಿದು. ನಾವೇನು ಸರಿ, ಅದ್ರ ಜವಾಬ್ದಾರಿ ನೀವು ಶೂಟ್ ಮಾಡಕ್ಕೆ ಹೋಗ್ತಾ ಇದೀವ? ನಮ್ಮ ನೋಡಿ, ನಮ್ಮ ಜನ್ಮ ಹಾಕಿದ್ದು ಇದು ನಮ್ಮ ರೈಟ್ಸ್ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಅಷ್ಟೇ. ಆ ಡಿಮ್ಯಾಂಡ್ ಕೊಡೋದು ಬಿಡೋದು ಅದು ಸೆಕೆಂಡ್ರಿ. ಬಟ್ ನೀವು ಪ್ರೊಟೆಸ್ಟ್ ಮಾಡೋಕ್ಕೆ ಮೊದಲೆಲ್ಲೂ ಎಲ್ಲೆಲ್ಲ ಅನ್ಯಾಯ ನಡೀತದೆ ಅಲ್ಲೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಈಗ ಅದ್ಯಾವುದೋ ಒಂದು ಪರ್ಟಿಕ್ಯುಲರ್